ಬೆಳಗಾವಿಯಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ಹಲಾತ್ರಿ ಹಳ್ಳದ ಅಬ್ಬರಕ್ಕೆ ಖಾನಾಪುರ ತಾಲೂಕಿನ 15 ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ವರುಣಾರ್ಭಟ ಸ್ಥಳದಿಂದ ನಮ್ಮ ಬೆಳಗಾವಿ ಪ್ರತಿನಿಧಿ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದ್ದಾರೆ, ನೋಡೋಣ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕಳೆದ 2 ದಿನಗಳಿಂದ ಕೂಡ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಖಾನಾಪುರದಲ್ಲಿ ಇರುವಂತಹ ಹಳ್ಳ ಕೊಳ್ಳ ಇರಬಹುದು, ಜೊತೆಗೆ ಮಲ್ಲಪ್ರಭಾ ನದಿ ಕೂಡ ಈಗ ಮೈದುಂಬಿ ಹರಿತಾ ಇದೆ. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಹಾಲಾತ್ರಿ ಹಳ್ಳದಲ್ಲಿ ಇರುವಂತಹ ದೃಶ್ಯದಲ್ಲಿ ಗಮನಿಸಬಹುದು. ಇದು ಸಂಪೂರ್ಣವಾಗಿ ಈಗ ಹಾಲಾತ್ರಿ ಹಳ್ಳದ ಸೇತುವೆಯನ್ನು ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು. ಹೀಗಾಗಿ ಈ ಭಾಗದಲ್ಲಿ ಏನು ಸಂಪರ್ಕವನ್ನು ಒದಗಿಸುವಂತಹ ಸುಮಾರು 30ಕ್ಕೂ ಅಧಿಕ ಹಳ್ಳಿಗಳಿಗೆ ಸಂಪರ್ಕ ಕಡಿತ ಆಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಖಾನಾಪುರ ತಾಲೂಕಿನ ಸಿರೋಲಿ ಇರಬಹುದು, ನೇರ್ಸೆ ಇರಬಹುದು, ಅಶೋಕ್ ನಗರ್ ಸೇರಿದಂತೆ ಸುಮಾರು ಹಳ್ಳಿಗಳ ಸಂಪರ್ಕ ಸಂಪೂರ್ಣವಾಗಿ ಕಡಿತ ಆಗಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಕಳೆದ 2 ದಿನಗಳಿಂದ ಕೂಡ ಪಶ್ಚಿಮ ಘಟ್ಟ ಪ್ರದೇಶ ಇರಬಹುದು, ಜೊತೆಗೆ ಖಾನಾಪುರದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಏನು ಹಾಲಾತ್ರಿ ಹಳ್ಳ ಇದೆ ಸಂಪೂರ್ಣವಾಗಿ ಮೈದುಂಬಿಯಾಗಿ ಹರಿತಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಕೆಲವೊಂದಿಷ್ಟು ಯುವಕರು ಕೂಡ ಈ ಒಂದು ಹಳ್ಳದಲ್ಲಿ ಬೈಕ್ ಗಳನ್ನು ತೊಳೆಯುವ ಕೆಲಸವನ್ನ ಮಾಡ್ತಿದ್ದಾರೆ, ಹುಚ್ಚಾಟವನ್ನ ಮಾಡುವ ಪ್ರದರ್ಶನವನ್ನ ಕೂಡ ಮಾಡ್ತಿರುವಂತದ್ದು. ರಭಸವಾಗಿ ಹಳ್ಳ ಕೂಡ ಹರಿತಾ ಇದೆ. ಇಲ್ಲಿ ಯಾವುದೇ ರೀತಿಯಾಗಿ ಪೊಲೀಸರ ಸಿಬ್ಬಂದಿಗಳ ನಿಯೋಜನೆ ಆಗಿಲ್ಲ, ಮುಂಜಾಗ್ರತಾ ಕ್ರಮವನ್ನ ಕೂಡ ಇಲ್ಲಿ ಕೈಗೊಂಡಿಲ್ಲ. ಹಾಗಾಗಿ ಯುವಕರು ಈ ರೀತಿಯಾಗಿ ಇಲ್ಲಿ ಹುಚ್ಚಾಟವನ್ನ ಪ್ರದರ್ಶನವನ್ನ ಕೂಡ ಮಾಡ್ತಿರುವಂತದ್ದು. ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದಂತೆ ಜಿಲ್ಲಾಡಳಿತ ಕೂಡ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ಳಬೇಕು. ಈ ಒಂದು ಭಾಗದಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜಿಸಿ, ಜೊತೆಗೆ ಬ್ಯಾರಿಕೇಡ್ಗಳನ್ನ ನಿಯೋಜಿಸಿ ಹಾಕಿ ಇಲ್ಲಿ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ರಿಪಬ್ಲಿಕ್ ಕನ್ನಡ ಒಂದು ಒತ್ತಾಯವನ್ನ ಮಾಡ್ತಾರೆ. ಮೈಲಾರಿಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ಹಲಾತ್ರಿ ಹಳ್ಳದ ಅಬ್ಬರಕ್ಕೆ ಖಾನಾಪುರ ತಾಲೂಕಿನ 15 ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ವರುಣಾರ್ಭಟ ಸ್ಥಳದಿಂದ ನಮ್ಮ ಬೆಳಗಾವಿ ಪ್ರತಿನಿಧಿ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದ್ದಾರೆ, ನೋಡೋಣ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕಳೆದ 2 ದಿನಗಳಿಂದ ಕೂಡ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಖಾನಾಪುರದಲ್ಲಿ ಇರುವಂತಹ ಹಳ್ಳ ಕೊಳ್ಳ ಇರಬಹುದು, ಜೊತೆಗೆ ಮಲ್ಲಪ್ರಭಾ ನದಿ ಕೂಡ ಈಗ ಮೈದುಂಬಿ ಹರಿತಾ ಇದೆ. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಹಾಲಾತ್ರಿ ಹಳ್ಳದಲ್ಲಿ ಇರುವಂತಹ ದೃಶ್ಯದಲ್ಲಿ ಗಮನಿಸಬಹುದು. ಇದು ಸಂಪೂರ್ಣವಾಗಿ ಈಗ ಹಾಲಾತ್ರಿ ಹಳ್ಳದ ಸೇತುವೆಯನ್ನು ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು. ಹೀಗಾಗಿ ಈ ಭಾಗದಲ್ಲಿ ಏನು ಸಂಪರ್ಕವನ್ನು ಒದಗಿಸುವಂತಹ ಸುಮಾರು 30ಕ್ಕೂ ಅಧಿಕ ಹಳ್ಳಿಗಳಿಗೆ ಸಂಪರ್ಕ ಕಡಿತ ಆಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಖಾನಾಪುರ ತಾಲೂಕಿನ ಸಿರೋಲಿ ಇರಬಹುದು, ನೇರ್ಸೆ ಇರಬಹುದು, ಅಶೋಕ್ ನಗರ್ ಸೇರಿದಂತೆ ಸುಮಾರು ಹಳ್ಳಿಗಳ ಸಂಪರ್ಕ ಸಂಪೂರ್ಣವಾಗಿ ಕಡಿತ ಆಗಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಕಳೆದ 2 ದಿನಗಳಿಂದ ಕೂಡ ಪಶ್ಚಿಮ ಘಟ್ಟ ಪ್ರದೇಶ ಇರಬಹುದು, ಜೊತೆಗೆ ಖಾನಾಪುರದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಏನು ಹಾಲಾತ್ರಿ ಹಳ್ಳ ಇದೆ ಸಂಪೂರ್ಣವಾಗಿ ಮೈದುಂಬಿಯಾಗಿ ಹರಿತಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಕೆಲವೊಂದಿಷ್ಟು ಯುವಕರು ಕೂಡ ಈ ಒಂದು ಹಳ್ಳದಲ್ಲಿ ಬೈಕ್ ಗಳನ್ನು ತೊಳೆಯುವ ಕೆಲಸವನ್ನ ಮಾಡ್ತಿದ್ದಾರೆ, ಹುಚ್ಚಾಟವನ್ನ ಮಾಡುವ ಪ್ರದರ್ಶನವನ್ನ ಕೂಡ ಮಾಡ್ತಿರುವಂತದ್ದು. ರಭಸವಾಗಿ ಹಳ್ಳ ಕೂಡ ಹರಿತಾ ಇದೆ. ಇಲ್ಲಿ ಯಾವುದೇ ರೀತಿಯಾಗಿ ಪೊಲೀಸರ ಸಿಬ್ಬಂದಿಗಳ ನಿಯೋಜನೆ ಆಗಿಲ್ಲ, ಮುಂಜಾಗ್ರತಾ ಕ್ರಮವನ್ನ ಕೂಡ ಇಲ್ಲಿ ಕೈಗೊಂಡಿಲ್ಲ. ಹಾಗಾಗಿ ಯುವಕರು ಈ ರೀತಿಯಾಗಿ ಇಲ್ಲಿ ಹುಚ್ಚಾಟವನ್ನ ಪ್ರದರ್ಶನವನ್ನ ಕೂಡ ಮಾಡ್ತಿರುವಂತದ್ದು. ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದಂತೆ ಜಿಲ್ಲಾಡಳಿತ ಕೂಡ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ಳಬೇಕು. ಈ ಒಂದು ಭಾಗದಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜಿಸಿ, ಜೊತೆಗೆ ಬ್ಯಾರಿಕೇಡ್ಗಳನ್ನ ನಿಯೋಜಿಸಿ ಹಾಕಿ ಇಲ್ಲಿ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ರಿಪಬ್ಲಿಕ್ ಕನ್ನಡ ಒಂದು ಒತ್ತಾಯವನ್ನ ಮಾಡ್ತಾರೆ. ಮೈಲಾರಿಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ಹಲಾತ್ರಿ ಹಳ್ಳದ ಅಬ್ಬರಕ್ಕೆ ಖಾನಾಪುರ ತಾಲೂಕಿನ 15 ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ವರುಣಾರ್ಭಟ ಸ್ಥಳದಿಂದ ನಮ್ಮ ಬೆಳಗಾವಿ ಪ್ರತಿನಿಧಿ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದ್ದಾರೆ, ನೋಡೋಣ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕಳೆದ 2 ದಿನಗಳಿಂದ ಕೂಡ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಖಾನಾಪುರದಲ್ಲಿ ಇರುವಂತಹ ಹಳ್ಳ ಕೊಳ್ಳ ಇರಬಹುದು, ಜೊತೆಗೆ ಮಲ್ಲಪ್ರಭಾ ನದಿ ಕೂಡ ಈಗ ಮೈದುಂಬಿ ಹರಿತಾ ಇದೆ. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಹಾಲಾತ್ರಿ ಹಳ್ಳದಲ್ಲಿ ಇರುವಂತಹ ದೃಶ್ಯದಲ್ಲಿ ಗಮನಿಸಬಹುದು. ಇದು ಸಂಪೂರ್ಣವಾಗಿ ಈಗ ಹಾಲಾತ್ರಿ ಹಳ್ಳದ ಸೇತುವೆಯನ್ನು ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು. ಹೀಗಾಗಿ ಈ ಭಾಗದಲ್ಲಿ ಏನು ಸಂಪರ್ಕವನ್ನು ಒದಗಿಸುವಂತಹ ಸುಮಾರು 30ಕ್ಕೂ ಅಧಿಕ ಹಳ್ಳಿಗಳಿಗೆ ಸಂಪರ್ಕ ಕಡಿತ ಆಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಖಾನಾಪುರ ತಾಲೂಕಿನ ಸಿರೋಲಿ ಇರಬಹುದು, ನೇರ್ಸೆ ಇರಬಹುದು, ಅಶೋಕ್ ನಗರ್ ಸೇರಿದಂತೆ ಸುಮಾರು ಹಳ್ಳಿಗಳ ಸಂಪರ್ಕ ಸಂಪೂರ್ಣವಾಗಿ ಕಡಿತ ಆಗಿರುವಂತದ್ದು ದೃಶ್ಯದಲ್ಲಿ
ಗಮನಿಸಬಹುದು. ಕಳೆದ 2 ದಿನಗಳಿಂದ ಕೂಡ ಪಶ್ಚಿಮ ಘಟ್ಟ ಪ್ರದೇಶ ಇರಬಹುದು, ಜೊತೆಗೆ ಖಾನಾಪುರದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಏನು ಹಾಲಾತ್ರಿ ಹಳ್ಳ ಇದೆ ಸಂಪೂರ್ಣವಾಗಿ ಮೈದುಂಬಿಯಾಗಿ ಹರಿತಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಕೆಲವೊಂದಿಷ್ಟು ಯುವಕರು ಕೂಡ ಈ ಒಂದು ಹಳ್ಳದಲ್ಲಿ ಬೈಕ್ ಗಳನ್ನು ತೊಳೆಯುವ ಕೆಲಸವನ್ನ ಮಾಡ್ತಿದ್ದಾರೆ, ಹುಚ್ಚಾಟವನ್ನ ಮಾಡುವ ಪ್ರದರ್ಶನವನ್ನ ಕೂಡ ಮಾಡ್ತಿರುವಂತದ್ದು. ರಭಸವಾಗಿ ಹಳ್ಳ ಕೂಡ ಹರಿತಾ ಇದೆ. ಇಲ್ಲಿ ಯಾವುದೇ ರೀತಿಯಾಗಿ ಪೊಲೀಸರ ಸಿಬ್ಬಂದಿಗಳ ನಿಯೋಜನೆ ಆಗಿಲ್ಲ, ಮುಂಜಾಗ್ರತಾ ಕ್ರಮವನ್ನ ಕೂಡ ಇಲ್ಲಿ ಕೈಗೊಂಡಿಲ್ಲ. ಹಾಗಾಗಿ ಯುವಕರು ಈ ರೀತಿಯಾಗಿ ಇಲ್ಲಿ ಹುಚ್ಚಾಟವನ್ನ ಪ್ರದರ್ಶನವನ್ನ ಕೂಡ ಮಾಡ್ತಿರುವಂತದ್ದು. ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದಂತೆ ಜಿಲ್ಲಾಡಳಿತ ಕೂಡ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ಳಬೇಕು. ಈ ಒಂದು ಭಾಗದಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜಿಸಿ, ಜೊತೆಗೆ ಬ್ಯಾರಿಕೇಡ್ಗಳನ್ನ ನಿಯೋಜಿಸಿ ಹಾಕಿ ಇಲ್ಲಿ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ರಿಪಬ್ಲಿಕ್ ಕನ್ನಡ ಒಂದು ಒತ್ತಾಯವನ್ನ ಮಾಡ್ತಾರೆ. ಮೈಲಾರಿಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ಹಲಾತ್ರಿ ಹಳ್ಳದ ಅಬ್ಬರಕ್ಕೆ ಖಾನಾಪುರ ತಾಲೂಕಿನ 15 ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ವರುಣಾರ್ಭಟ ಸ್ಥಳದಿಂದ ನಮ್ಮ ಬೆಳಗಾವಿ ಪ್ರತಿನಿಧಿ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದ್ದಾರೆ, ನೋಡೋಣ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕಳೆದ 2 ದಿನಗಳಿಂದ ಕೂಡ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಖಾನಾಪುರದಲ್ಲಿ ಇರುವಂತಹ ಹಳ್ಳ ಕೊಳ್ಳ ಇರಬಹುದು, ಜೊತೆಗೆ ಮಲ್ಲಪ್ರಭಾ ನದಿ ಕೂಡ ಈಗ ಮೈದುಂಬಿ ಹರಿತಾ ಇದೆ. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಹಾಲಾತ್ರಿ ಹಳ್ಳದಲ್ಲಿ ಇರುವಂತಹ ದೃಶ್ಯದಲ್ಲಿ ಗಮನಿಸಬಹುದು. ಇದು ಸಂಪೂರ್ಣವಾಗಿ ಈಗ ಹಾಲಾತ್ರಿ ಹಳ್ಳದ ಸೇತುವೆಯನ್ನು ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು. ಹೀಗಾಗಿ ಈ ಭಾಗದಲ್ಲಿ ಏನು ಸಂಪರ್ಕವನ್ನು ಒದಗಿಸುವಂತಹ ಸುಮಾರು 30ಕ್ಕೂ ಅಧಿಕ ಹಳ್ಳಿಗಳಿಗೆ ಸಂಪರ್ಕ ಕಡಿತ ಆಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಖಾನಾಪುರ ತಾಲೂಕಿನ ಸಿರೋಲಿ ಇರಬಹುದು, ನೇರ್ಸೆ ಇರಬಹುದು, ಅಶೋಕ್ ನಗರ್ ಸೇರಿದಂತೆ ಸುಮಾರು ಹಳ್ಳಿಗಳ ಸಂಪರ್ಕ ಸಂಪೂರ್ಣವಾಗಿ ಕಡಿತ ಆಗಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಕಳೆದ 2 ದಿನಗಳಿಂದ ಕೂಡ ಪಶ್ಚಿಮ ಘಟ್ಟ ಪ್ರದೇಶ ಇರಬಹುದು, ಜೊತೆಗೆ ಖಾನಾಪುರದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಏನು ಹಾಲಾತ್ರಿ ಹಳ್ಳ ಇದೆ ಸಂಪೂರ್ಣವಾಗಿ ಮೈದುಂಬಿಯಾಗಿ ಹರಿತಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಕೆಲವೊಂದಿಷ್ಟು ಯುವಕರು ಕೂಡ ಈ ಒಂದು ಹಳ್ಳದಲ್ಲಿ ಬೈಕ್ ಗಳನ್ನು ತೊಳೆಯುವ ಕೆಲಸವನ್ನ ಮಾಡ್ತಿದ್ದಾರೆ, ಹುಚ್ಚಾಟವನ್ನ ಮಾಡುವ ಪ್ರದರ್ಶನವನ್ನ ಕೂಡ ಮಾಡ್ತಿರುವಂತದ್ದು. ರಭಸವಾಗಿ ಹಳ್ಳ ಕೂಡ ಹರಿತಾ ಇದೆ. ಇಲ್ಲಿ ಯಾವುದೇ ರೀತಿಯಾಗಿ ಪೊಲೀಸರ ಸಿಬ್ಬಂದಿಗಳ ನಿಯೋಜನೆ ಆಗಿಲ್ಲ, ಮುಂಜಾಗ್ರತಾ ಕ್ರಮವನ್ನ ಕೂಡ ಇಲ್ಲಿ ಕೈಗೊಂಡಿಲ್ಲ. ಹಾಗಾಗಿ ಯುವಕರು ಈ ರೀತಿಯಾಗಿ ಇಲ್ಲಿ ಹುಚ್ಚಾಟವನ್ನ ಪ್ರದರ್ಶನವನ್ನ ಕೂಡ ಮಾಡ್ತಿರುವಂತದ್ದು. ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದಂತೆ ಜಿಲ್ಲಾಡಳಿತ ಕೂಡ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ಳಬೇಕು. ಈ ಒಂದು ಭಾಗದಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜಿಸಿ, ಜೊತೆಗೆ ಬ್ಯಾರಿಕೇಡ್ಗಳನ್ನ ನಿಯೋಜಿಸಿ ಹಾಕಿ ಇಲ್ಲಿ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ರಿಪಬ್ಲಿಕ್ ಕನ್ನಡ ಒಂದು ಒತ್ತಾಯವನ್ನ ಮಾಡ್ತಾರೆ. ಮೈಲಾರಿಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ಹಲಾತ್ರಿ ಹಳ್ಳದ ಅಬ್ಬರಕ್ಕೆ ಖಾನಾಪುರ ತಾಲೂಕಿನ 15 ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ವರುಣಾರ್ಭಟ ಸ್ಥಳದಿಂದ ನಮ್ಮ ಬೆಳಗಾವಿ ಪ್ರತಿನಿಧಿ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದ್ದಾರೆ, ನೋಡೋಣ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕಳೆದ 2 ದಿನಗಳಿಂದ ಕೂಡ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಖಾನಾಪುರದಲ್ಲಿ ಇರುವಂತಹ ಹಳ್ಳ ಕೊಳ್ಳ ಇರಬಹುದು, ಜೊತೆಗೆ ಮಲ್ಲಪ್ರಭಾ ನದಿ ಕೂಡ ಈಗ ಮೈದುಂಬಿ ಹರಿತಾ ಇದೆ. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಹಾಲಾತ್ರಿ ಹಳ್ಳದಲ್ಲಿ ಇರುವಂತಹ ದೃಶ್ಯದಲ್ಲಿ ಗಮನಿಸಬಹುದು. ಇದು ಸಂಪೂರ್ಣವಾಗಿ ಈಗ ಹಾಲಾತ್ರಿ ಹಳ್ಳದ ಸೇತುವೆಯನ್ನು ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು. ಹೀಗಾಗಿ ಈ ಭಾಗದಲ್ಲಿ ಏನು ಸಂಪರ್ಕವನ್ನು ಒದಗಿಸುವಂತಹ ಸುಮಾರು 30ಕ್ಕೂ ಅಧಿಕ ಹಳ್ಳಿಗಳಿಗೆ ಸಂಪರ್ಕ ಕಡಿತ ಆಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಖಾನಾಪುರ ತಾಲೂಕಿನ ಸಿರೋಲಿ ಇರಬಹುದು, ನೇರ್ಸೆ ಇರಬಹುದು, ಅಶೋಕ್ ನಗರ್ ಸೇರಿದಂತೆ ಸುಮಾರು ಹಳ್ಳಿಗಳ ಸಂಪರ್ಕ ಸಂಪೂರ್ಣವಾಗಿ ಕಡಿತ ಆಗಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಕಳೆದ 2 ದಿನಗಳಿಂದ ಕೂಡ ಪಶ್ಚಿಮ ಘಟ್ಟ ಪ್ರದೇಶ ಇರಬಹುದು, ಜೊತೆಗೆ ಖಾನಾಪುರದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಏನು ಹಾಲಾತ್ರಿ ಹಳ್ಳ ಇದೆ ಸಂಪೂರ್ಣವಾಗಿ ಮೈದುಂಬಿಯಾಗಿ ಹರಿತಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಕೆಲವೊಂದಿಷ್ಟು ಯುವಕರು ಕೂಡ ಈ ಒಂದು ಹಳ್ಳದಲ್ಲಿ ಬೈಕ್ ಗಳನ್ನು ತೊಳೆಯುವ ಕೆಲಸವನ್ನ ಮಾಡ್ತಿದ್ದಾರೆ, ಹುಚ್ಚಾಟವನ್ನ ಮಾಡುವ ಪ್ರದರ್ಶನವನ್ನ ಕೂಡ ಮಾಡ್ತಿರುವಂತದ್ದು. ರಭಸವಾಗಿ ಹಳ್ಳ ಕೂಡ ಹರಿತಾ ಇದೆ. ಇಲ್ಲಿ ಯಾವುದೇ ರೀತಿಯಾಗಿ ಪೊಲೀಸರ ಸಿಬ್ಬಂದಿಗಳ ನಿಯೋಜನೆ ಆಗಿಲ್ಲ, ಮುಂಜಾಗ್ರತಾ ಕ್ರಮವನ್ನ ಕೂಡ ಇಲ್ಲಿ ಕೈಗೊಂಡಿಲ್ಲ. ಹಾಗಾಗಿ ಯುವಕರು ಈ ರೀತಿಯಾಗಿ ಇಲ್ಲಿ ಹುಚ್ಚಾಟವನ್ನ ಪ್ರದರ್ಶನವನ್ನ ಕೂಡ ಮಾಡ್ತಿರುವಂತದ್ದು. ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದಂತೆ ಜಿಲ್ಲಾಡಳಿತ ಕೂಡ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ಳಬೇಕು. ಈ ಒಂದು ಭಾಗದಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜಿಸಿ, ಜೊತೆಗೆ ಬ್ಯಾರಿಕೇಡ್ಗಳನ್ನ ನಿಯೋಜಿಸಿ ಹಾಕಿ ಇಲ್ಲಿ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ರಿಪಬ್ಲಿಕ್ ಕನ್ನಡ ಒಂದು ಒತ್ತಾಯವನ್ನ ಮಾಡ್ತಾರೆ. ಮೈಲಾರಿಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.